ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಶನಿವಾರ. ಬೆಳಿಗ್ಗೆಯಿಂದ ಯಾವುದೇ ವಿಡಿಯೋನು ಮಾಡಿಲ್ಲ ನಾನು. ಯಾಕೆಂದರೆ ಬೆಳಿಗ್ಗೆಯಿಂದ ಒಂದು 3 ಸರಿ ಟೀ ಮಾಡು, ಕಾಫಿ ಮಾಡು, ಮತ್ತು ಇನ್ನೊಬ್ರು ಯಾರೋ ಬರ್ತಾರೆ. ಅದೇನು ಗೊತ್ತಾ, ಒಟ್ಟಿಗೆ ಮಾಡಿದರೆ ಅದು ಏನು ಅನ್ಸೋದಿಲ್ಲ. ಅವರಿಗೆ ಕೆಲಸದವರಿಗೆ ಫಸ್ಟ್ ಕೊಟ್ಟೆ, ಆಮೇಲೆ ವೆಲ್ಡಿಂಗ್ನವ್ರು ಬಂದರು, ಅವ್ರಿಗೆ ಕೊಟ್ಟೆ, ಮೋಹನ್ ಮಾಮ ಆಮೇಲೆ ತಿಂಡಿ ತಿಂದಮೇಲೆ ಟೀ ಮಾಡು ಅಂದರೆ ಈ ಥರನೇ ಒಂದು 3 ಸರಿ ಟೀ, 1 ಸರಿ ಕಾಫಿ ಎಲ್ಲ ಆಯಿತು ಸದ್ಯಕ್ಕೆ. ಆಮೇಲೆ ಚಿಕನ್ ತೊಗೊಬಂದರು, ಅದನ್ನೆಲ್ಲ ಸಾಂಬಾರು ಮಾಡಿದೆ. ಒಂದು ಸ್ವಲ್ಪ ಪಲಾವ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿಟ್ಟೆ. ಹಾಗೆ ನಾಳೆ ಇಡ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ನೆನೆಸಿದ್ದೆ, ಅದನ್ನೆಲ್ಲ ರುಬ್ಬಿಟ್ಟಿದ್ದೀನಿ. ಈ ಥರ ಬೆಳಗ್ಗೆಯಿಂದ ಇದೇ ಥರ ಕೆಲಸಗಳು ನಡೀತಾ ಇದೆ. ಇನ್ನೂ ಏನು ಕೆಲಸನೂ ಆಗಿಲ್ಲ. ಮನೆಯಂತೂ ಇನ್ನೂ ಕ್ಲೀನೇ ಮಾಡಿಲ್ಲ. ಇವಾಗ ದೋಸೆ ಆದರೂ ಅಥವಾ ಇಡ್ಲಿಗೆ ಏನಾದರೂ ಮಾಡ್ತೀನಿ. ಇಡ್ಲಿಗೆ ಅಂತ ರುಬ್ತಾ ಇದ್ದೀನಿ. ಅದು ಜಸ್ಟ್ ರುಬ್ಬಿಟ್ಟು ಬಂದು ನಿಂತ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಕೂತಿರೋಣ, ಮತ್ತೆ ಹೋಗ್ಬೇಕು. ಯಾಕೆಂದರೆ ಏನು ಅಂದರೆ ಮನೆ ಕ್ಲೀನೇ ಮಾಡಿಲ್ಲ ನಾನು. ಮತ್ತು ಚಿಕನ್ ಸಾಂಬಾರು ಮಾಡಿದೆ. ಈ ಥರದೇ ಬೆಳಗ್ಗೆಯಿಂದ ಆಗ್ತಾ ಇದೆ. ಹಾಗೆ ಸಿಮೆಂಟ್ ಖಾಲಿ ಆಗಿತ್ತು ಅಂತೇಳಿ ಸಿಮೆಂಟ್ ಬಂದಿದೆ. ಇವತ್ತು ಟೆರಸ್ ಕಂಪ್ಲೀಟ್ ಆಗುತ್ತೆ, ನೋಡೋಣ. ನಾನು ಬೆಳಿಗ್ಗೆ ಹೋದಾಗ ಟೀ ಕೊಡೋದಕ್ಕೆ ಒಂದು ಅರ್ಧ ಕಂಪ್ಲೀಟ್ ಮಾಡಿದರು. ಇವಾಗ ಗೊತ್ತಿಲ್ಲ, ಮತ್ತೆ ನಾನು ಹೋಗಲಿಲ್ಲ. ನಾನು 10:30 ಹೋದಾಗ, ಇವಾಗ ಟೈಮ್ ಬಂದು 1:30 ಆಗ್ತಾ ಇದೆ. ಹಾಗೆ ಇವತ್ತಿಗೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು. 24ನೇ ತಾರೀಕು 8ನೇ ತಿಂಗಳು 2023ನೇ ಇಸ್ವಿಯಲ್ಲಿ. ಅಂದರೆ ಕ್ರಿಯೇಟ್ ಮಾಡಿದ್ದು ಒಂದು 3 ಇಯರ್ಸ್ ಆಗಿರ್ಬೋದು, ಚಾನಲ್ ಕ್ರಿಯೇಟ್ ಮಾಡಿ. ಆದರೆ ಇದರಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಒಂದು 3 ಶಾರ್ಟ್ಸ್ ಅಷ್ಟೇ ಹಾಕಿದ್ದು. ಅದಾದಮೇಲೆ ನಾನು ಮತ್ತೆ ಬೇರೆ ಚಾನಲ್ ಮತ್ತೆ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಸುಮಾರು ಒಂದು 300 ಚಿಲ್ಲರಷ್ಟು ವೀಡಿಯೋನ ಹಾಕಿದ್ದೆ. ಅದಾದಮೇಲೆ ಏನೋ ಗೊತ್ತಿಲ್ಲ, ನನಗೆ ಚಾನಲ್ ಬೇಡ ಅಂತ ಅನ್ನಿಸ್ತು. ಮತ್ತು ಹಳೆ ಚಾನಲಲ್ಲೇ ಒಂದು 3 ವೀಡಿಯೋ ಹಾಕಿದ್ನಲ್ಲ, ಅದನ್ನೇ ಮತ್ತೆ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಇದನ್ನು ಕಂಟಿನ್ಯೂ ಮಾಡಿ ಇವತ್ತಿಗೆ 1 ವರ್ಷ ಆಯಿತು. 1 ವರ್ಷಕ್ಕೆ ಬರೀ 400 ಜನ ಸಬ್ಸ್ಕ್ರೈಬರ್ನ ಮಾಡಿದ್ದೀನಿ ಅಷ್ಟೇ. ಓಕೆ, ನನಗೇನು ಏನಂತ ಹೇಳ್ಬೋದು ಗೊತ್ತಿಲ್ಲ. ಒಬ್ಬೊಬ್ಬರು ಬೇಗನೆ 6 ತಿಂಗಳು 3 ತಿಂಗಳಿಗೆಲ್ಲ 1K ಸಬ್ಸ್ಕ್ರೈಬರ್ ಎಲ್ಲ ಆಗ್ತಾರೆ. ನನಗೆ 1 ವರ್ಷ ಆದ್ರೂ 50 ಮಾಡಿಲ್ಲ, ಅಂದರೆ 500 ಸಬ್ಸ್ಕ್ರೈಬರು ಕೂಡ ಮಾಡಿಲ್ಲ ನಾನು. ಓಕೆ, ದಿನ 1-2 ಬರ್ತಾ ಇದೆ. ಓಕೆ, ಹಾಗೆ ಬರಲಿ, ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ಬರಲೇಬೇಕು ಅಂದರೆ ನಾಳೆಗೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಇದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೋಡೋಣ ಯಾವತ್ತು 1K ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಇವಾಗ ಅದೇ ಖುಷಿ, 1 ವರ್ಷ ಆಯಿತು ಅಂತ. ಮೋಹನ್ ಮಾಮ ಹೇಳ್ತಾ ಇರ್ತಾರೆ ಏನಂತಂದರೆ, ನಿನ್ನ ದುಡ್ಡಿನಿಂದನೇ ನಮ್ಮ ಜೀವನ ನಡಿಬೇಕಾ, ನೀನು ಯೂಟ್ಯೂಬ್ ದುಡ್ಡಿಂದನೇ ನಮ್ಮ ಜೀವನ ನಡೆಯುತ್ತಾ, ಹಾಗೆ ಹೀಗೆ ಅಂತ ಒಂದೊಂದ್ಸರಿ ಅಂತಾರೆ. ಒಂದೊಂದ್ಸರಿ ಖುಷಿಯಾದಾಗ ಯಾಕೆ ಆ ವಿಡಿಯೋ ಏನೂ ಹಾಕಿಲ್ವಲ್ಲ ಅಂತ ಕೇಳ್ತಾರೆ. ಒಂದ್ಸರಿ ಕೋಪ ಬಂದಾಗ ನೀನು ಸಂಪಾದನೆ ಮಾಡೋದ್ರಿಂದ ನಾವು ಜೀವನ ಮಾಡಬೇಕಾ, ಅದೇನು ಮಾಡೋಕ್ಕೇನು ಕೆಲಸ ಇಲ್ವ, ಅದೇನು ಮಾಡೋ ಅದು ಬೇರೆ, ಎಲ್ಲಂದ್ರಲ್ಲೆಲ್ಲ ಹೋಯ್ತೀಯ, ಅಲ್ಲಿ ವೀಡಿಯೋ ಮಾಡ್ತೀಯ, ಅದು ಬೇರೆ, ಅದೇನೇನೋ ಕೂತ್ಕೊಂಡು ಮಾಡಿ ಇಷ್ಟು ಕಷ್ಟಪಟ್ಟು ಏನಕ್ಕೆ 1 ವರ್ಷ ಆದರೂ 1 ರೂಪಾಯಿ ತೊಗೊಂಡಿಲ್ಲ ನೀನು, ಹಾಗೆ ಹೀಗೆ ಅಂತ ಇರ್ತಾರೆ. ಈ ಥರ ಅಂದಾಗ ಮಾಡೋಕ್ಕೇನು ಕೆಲಸ ಇಲ್ವ ನನ್ಗುಣತೆಗೆ ಬಿಟ್ಬಿಟ್ಟು ಸುಮ್ಮನೆ ಕೂರೋಣ ಅನ್ಸುತ್ತೆ. ಒಂದೊಂದು ಸರಿ ಇರಲಿ ಬಿಡು, ಮೆಮೊರಿ ಇದ್ದಂಗೆ. ಅಂದರೆ ಒಂಥರ ಯಾವಾಗಲಾದರೂ ನಮ್ಮ ವೀಡಿಯೋಸ್ ನಾವೇ ನೋಡ್ಬೋದಲ್ಲ, ಈ ಥರ ಇತ್ತು ಇಷ್ಟು ವರ್ಷ. ನಾನೇ ನೋಡ್ತಾ ಇರ್ತೀನಿ 1 ವರ್ಷದ ಹಿಂದೆ ಯಾವ ಥರ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂತ. ಯಾವಾಗಲಾದರೂ ಒಂದೊಂದು ಸರಿ ಬೇಜಾರಾದಾಗ ಯಾವುದಾದ್ರೂ ವೀಡಿಯೋ ನೋಡಬೇಕು ಅಂದಾಗ ಆ ಥರ ನೋಡ್ತಾ ಇರ್ತೀನಿ. ನೋಡೋಣ, ಗೊತ್ತಿಲ್ಲ ದುಡ್ಡು ತೊಗೋತೀನ ಇಲ್ವಾ, ಅಥವಾ ಇನ್ನೂ ಇದೇ ಥರ ವೀಡಿಯೋನ ಕಂಟಿನ್ಯೂ ಮಾಡ್ತೀನ ಗೊತ್ತಿಲ್ಲ. ಬೇಜಾರಾದಾಗ ಏನಾರು ಅಂದಾಗ ಅಯ್ಯೋ ಕೆಲಸ ಎಲ್ಲ ಬಿಟ್ಟಾಕ್ಬಿಡೋಣ ಅನಿಸುತ್ತೆ. ಖುಷಿಯಿಂದ ಯಾಕೆ ಹಾಕಿಲ್ಲ, ಹಾಕು ಪರವಾಗಿಲ್ಲ ಅಂತ ಅಂದಾಗ ಹಾಕೋಣ ಅಂತ ಅನಿಸುತ್ತೆ. ಹೀಗೆ ಏನು ಹೇಳ್ತಾರೆ, ಪಾಸಿಟಿವ್ ಆಗಿ ಮಾತಾಡಿದಾಗ ಖುಷಿಯಾಗುತ್ತೆ. ನೆಗೆಟಿವ್ ಆಗಿ ಮಾತಾಡಿದಾಗ ಅಯ್ಯೋ ಬೇಡಪ್ಪ ಕೆಲಸ ಇಲ್ಲ ಅಂತ ಆ ಥರ ಅನಿಸುತ್ತೆ. ನಾವು ಮಾಡಿ ಏನು ಸಂಪಾದನೆ ಮಾಡಿದ್ವಿ ಇದರಲ್ಲಿ ಅಂತ. ಇನ್ನೊಂದು ಚಾನಲ್ ಇತ್ತು ನೋಡಿ, ಅದರಲ್ಲಿ 1.5 ಇಯರ್ಸ್ ಅನಿಸುತ್ತೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಅಷ್ಟೇ 367 ಜನ ಸಬ್ಸ್ಕ್ರೈಬರ್ ಇದ್ದರು. ಅದಾದಮೇಲೆ ನಾನು ಬಿಟ್ಬಿಟ್ಟೆ. ಈಗ ಅದೇ ಚಾನಲ್ ಹಾಗೇ ಇದ್ದೆ, ಆದರೆ ವೀಡಿಯೋಸ್ನೆಲ್ಲ ಪ್ರೈವೇಟ್ಗೆ ಹಾಕಿದ್ದೀನಿ ಅಷ್ಟೇ.
ಹಳೆ ಚಾನಲ್ನ ಇವಾಗಲೂ ಹೋಗಿ ಸರ್ಚ್ ಮಾಡಿ. ಆ ಚಾನಲ್ ನೇಮ್ ಬಂದು ಗೌಡ್ರು ಮನೆ ಕನ್ನಡ ಲಾಗ್ಸ್ ಅಂತೇಳಿ ಇಟ್ಟಿದ್ದೆ. ಅದಕ್ಕೆ ಅದಾದಮೇಲೆ ಸುಮಾರು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿದೆ. ಅದು ಹಿಂಗಾಯಿತು, ಏನೂ ಆಗಿಲ್ಲ, ಪ್ರಾಬ್ಲಮ್ ಏನೂ ಆಗಿಲ್ಲ. ನಾನೇ ಅದನ್ನು ಬೇಡ ಅಂತೇಳಿ ಆ ಚಾನಲ್ನ ಬಿಟ್ಟು ಮತ್ತೆ ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಇದು ಅದೇ ಥರ ಏನು ಹೇಳಿ 1K ಸಬ್ಸ್ಕ್ರೈಬರ್ ಆಗೋದಕ್ಕೆ ಎಷ್ಟು ಒಂದು ವರ್ಷ ಆದರೂ 1K ಸಬ್ಸ್ಕ್ರೈಬರ್ ಮಾಡಿಲ್ವಲ್ಲ, ಅದೇ ಒಂಥರ ಅನ್ನಿಸ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಅಷ್ಟೇ, ಇನ್ನೇನು ಈ ಕೆಲಸ ಎಲ್ಲ ಮಾಡೋದಿದೆ ತುಂಬ, ಅದನ್ನು ಮಾಡೋಣ, ತೋರಿಸ್ತೀನಿ. ಕಿಚನ್ ಎಲ್ಲ ಒಂದು ಸರಿ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಇವಾಗ ದೋಸೆ ಇಟ್ಟು ಅದೆಲ್ಲ ರುಬ್ಬಿರೋದು ಅದು ಇದು ಎಲ್ಲ ಇದೆ. ಓಕೆ ನೋಡಿ, ಪೇಪರು, ಅಲ್ಲಿ ಬ್ಯಾಗು, ಅಲ್ಲೊಂದಷ್ಟು ಪೇಪರು, ಮತ್ತು ಇಲ್ಲೊಂದಷ್ಟು ಅವರಿಗೆ ಟೀ ಕೊಟ್ಟಿದ್ದೆ. ಫ್ಲಾಸ್ಕ್ ಹಾಕಿ ಕೊಟ್ಬಿಟ್ರೆ ಏನಂದರೆ ಅವ್ರಿಗೆ ಯಾವಾಗ ಬೇಕೋ ಆವಾಗ ಹಾಕೊಂಡು ಕುಡಿತಾರೆ ಅಂದ್ಬಿಟ್ಟು ಆ ಥರ ಮಾಡಿಕೊಟ್ಟಿದ್ದೀನಿ. ಅದು ಬೆಳಿಗ್ಗೆ ಮಾಮ ತಿಂಡಿ ತಿಂದಿದ್ದು ಲೋಟ ಇಲ್ಲಿ ಮನೆ ನೋಡಿ ಡಸ್ಟ್ ಥರ ಮರಳೆಲ್ಲ ಹೊರಗಡೆ, ಅಂದರೆ ಹೊರಗಡೆಯಿಂದ ಒಳಗಡೆ ಬರುತ್ತೆ. ಅದು ಬಂದು ಇಲ್ಲೆಲ್ಲ ನೋಡಿ ಹೇಗೆಲ್ಲ ಇದೆ ಇಲ್ಲಿ ನೋಡಿ. ಮತ್ತು ಸಂತೆಯಿಂದ ತಂದಿದ್ರಲ್ಲ ತರಕಾರಿ ಎಲ್ಲ ಎತ್ತಿಟ್ಟೆ. ಅದಾದಮೇಲೆ ಮತ್ತೇನು ಕ್ಲೀನ್ ಮಾಡಿಲ್ಲ, ಕರಿಬೇವೆಲ್ಲ ಬಿಡಿಸಿ ಒಂದು ಡಬ್ಬಕ್ಕೆ ಹಾಕಬೇಕು. ಈ ರೀತಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಸದ್ಯಕ್ಕೆ ಇಷ್ಟು ಕ್ಲೀನ್ ಮಾಡಿದ್ದೀನಿ. ಮತ್ತು ಇವಾಗ ಕಸ ಗುಡಿಸೋದು, ಮತ್ತು ರೈಸ್ ಮಾಡಬೇಕು, ಮುದ್ದೆ ಮಾಡಬೇಕು. ಅಪ್ಪ ತಲೆ ಕೆಟ್ಟೋಗುತ್ತೆ ಹಂಗೆ. ಓಕೆ ನೋಡಿ, ಟೈಮ್ ಕರೆಕ್ಟಾಗಿ 1:30. ಬಿಸಿಲು ಇದೆ, ಮೋಡನೂ ಇದೆ. ಮೋಡ ಬರುತ್ತೆ ಒಂದ್ಸರಿ ಬಿಸಿಲು ಬರುತ್ತೆ. ಹಾಗೆ ಇದು ಬಂದು ಸಂಜೆ ಎಷ್ಟು ಕೆಲಸ ಆಗಿದೆ ಅಂತೇಳಿ ಬಂದರೆ ಟೆರೆಸ್ ಮೇಲೆ, ಅಂದರೆ ಕೆಲಸದವರೆಲ್ಲ ಮನೆಗೆ ಹೋದರು. ಆಮೇಲೆ ಬಂದಿದ್ದು ನಾನು ನೋಡಿದರೆ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಷ್ಟರಲ್ಲೇ ಇದೆ. ಬೆಳಿಗ್ಗೆ ನಾನು ಟೀ ಕೊಡೋಕ್ಕೆ ಬಂದಾಗ ಒಂದು 1/4 ಭಾಗ ಮಾಡಿದರು. 1/4 ಭಾಗ ಅಂದರೆ 3/4 ಭಾಗನೇ ಮಾಡಿದರು ಅರ್ಧದಲ್ಲಿ. ಇನ್ನೇನು ಇವತ್ತು ಫಿನಿಶ್ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಅರ್ಧ ಮಾತ್ರ ಮಾಡಿರೋದು ಅವರು, ಫುಲ್ ಮಾಡಿಲ್ಲ. ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಇಷ್ಟೇ ಕೆಲಸ ಮಾಡಿರೋದು ಅಂತ ನಾನು ಅಂದ್ಕೊಂಡೆ. ಆಮೇಲೆ ಮಾಮ ಅವ್ರದ್ದು ಏನೇನೋ ಕೆಲಸಗಳಿರುತ್ತೆ, ನೀನು ನೋಡಿದ ತಕ್ಷಣ ಅದು ಆಗಿಬಿಡುತ್ತಾ, ನೀಟಾಗಿ ಅದನ್ನ ಸೆಟ್ ಮಾಡಬೇಕು. ನೀನು ಹೇಳ್ದಾಗೆಲ್ಲ ಆಗಲ್ಲ, ನಾವು ಅಂದ್ಕೊಬಿಡ್ತೀವಿ ಇಷ್ಟೇನಾ ಇನ್ನೇನು ಆಗೋಯ್ತು ಅಂತ. ಅದು ಇಷ್ಟೇ ಅಲ್ಲ, ಕಷ್ಟ ಇರುತ್ತೆ ಅದು ಅಂತ ಹೇಳ್ತಾಯಿದ್ರು. ಆಮೇಲೆ ಮಳೆ ಬರೋ ಥರ ಇತ್ತು, ಅದಕ್ಕೆ ಎಲ್ಲ ಫುಲ್ಲು ಮುಚ್ಚಿಬಿಟ್ಟು ಹೋಗಿದ್ರು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಬೆಳಿಗ್ಗೆನವ್ರು ಫೋನ್ ಮಾಡಿದರು. ಸರ್ ಅದೆಲ್ಲ ತೆಗೆದುಬಿಡಿ, ತಾಟ್ ಹಾಕಿದ್ದೀವಲ್ಲ ಮಳೆ ಬರುತ್ತೆ ಅಂತ, ಅದನ್ನೆಲ್ಲ ತೆಗೆದುಬಿಟ್ಟು ನೀರೆಲ್ಲ ಹಾಕ್ಬಿಡಿ. ನೀರು ಹಾಕ್ಬಿಟ್ಟು ಏನಂದರೆ ನೀರು ಕರೆಕ್ಟಾಗಿ ಹೋಗ್ತಿದೆಯಾ, ಎಲ್ಲಾದರೂ ನಿಲ್ತಿದೆಯಾ ನೀರು, ಅದನ್ನು ನೋಡಿ ಸರ್ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಾನು ಮೋಹನ್ ಮಾಮ ಇಬ್ಬರೂ ಟೆರೆಸ್ ಮೇಲೆ ಬಂದಿದ್ವಿ. ಅದೆಲ್ಲ ತಾಟೆಲ್ಲ ತೆಗೆದು ಒಂದು ಕಡೆ ಇಟ್ಟು ಆಮೇಲೆ ನೀರನ್ನ ಎಲ್ಲ ಕಡೆ ಹಾಕಿದ್ವಿ. ಆಮೇಲೆ ನೀರು ಎಲ್ಲೂ ನಿಲ್ತಾ ಇರಲಿಲ್ಲ, ನೀಟಾಗಿ ಹೋಗ್ತಾಯಿತ್ತು. ಅಂದರೆ ನಿಂತ್ಕೊಂಡ್ರೆ ಅವರು ಮತ್ತೆ ಅದನ್ನು ರಿಪೇರಿ ಮಾಡಬೇಕು, ಅದರಿಂದ ನಿಲ್ತಾ ಇದೆಯಾ ನೋಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲ ಅಂತ ಹೇಳಿದ್ವಿ. ಅವತ್ತು ಸಂಡೇ ಆಗಿರೋದ್ರಿಂದ ಅವ್ರಿಗೆ ಟ್ರೈನ್ ಇಲ್ಲ ಅಂತೇಳಿ ಬಂದಿಲ್ಲ. ಇಲ್ಲ ಅಂದಿದ್ರೆ ಟ್ರೈನ್ ಇದ್ದಿದ್ದರೆ ಅವರು ಬರ್ತೀವಿ ಅಂತ ಹೇಳಿದರು. ಟೈಮ್ ಬಂದು ಇವಾಗ 11:30 ನೋಡಿ. ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಿರೋದು, ಟೆರೆಸ್ ಮೇಲೆ ಸ್ವಲ್ಪ ನೀರು ಹಾಕಿ ಬರೋಣ ಅಂತೇಳಿ. ಇವಾಗ ಇದನ್ನೆಲ್ಲ ತೊಳೆಯೋಕ್ಕೆ ಹಾಕಬೇಕು. ಹಾಗೇ ಚಟ್ನಿ ಮಾಡಿದೆ, ಸ್ವಲ್ಪ ಇಡ್ಲಿಗೆ ಚಟ್ನಿ ಮತ್ತು ಚಿಕನ್ ಸಾಂಬಾರು ಅಷ್ಟೇ ಇರೋದು. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ, ಇಡ್ಲಿ ಇಟ್ಟಿದೆ ಸ್ವಲ್ಪ. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ, ಇದರಲ್ಲಿ ಸ್ವಲ್ಪ ಇಡ್ಲಿ ಇಟ್ಟಿದೆ ಮತ್ತು ಇದರಲ್ಲೂ ಸ್ವಲ್ಪ ಇದೆ, ಒಂದರಲ್ಲಿ ಹಾಕ್ಬಿಟ್ಟು ಇಡೋಣ ಅಂತೇಳಿ. ಏಕೆಂದರೆ ಒಂದರಲ್ಲೇ ಇಟ್ಟರೆ ರಾತ್ರಿ ಏನಾದರೂ ಹುಳಿ ಬಂದುಬಿಡುತ್ತೆ ಅಂದ್ಬಿಟ್ಟು ನಾನು ಅದರಲ್ಲೊಂದು ಸ್ವಲ್ಪ ಇದ್ರಲ್ಲೊಂದು ಸ್ವಲ್ಪ ಹಾಕಿದ್ದೆ. ಆದರೆ ಕರೆಕ್ಟಾಗಿ ಹುಳಿ ಬಂದಿತ್ತು, ಅಂದರೆ ಫುಲ್ಲೇನು ಬಂದಿಲ್ಲ, ಇಲ್ಲಿ ತನಕ ಬಂದಿತ್ತು. ಆದ್ದರಿಂದ ಬೇಡ ರಿಸ್ಕ್ ತೊಗೊಳ್ಳೋದು, ಆಮೇಲೆ ಹುಳಿ ಬಂದು ಎಲ್ಲ ಚೆಲ್ಲೋದ್ರೆ ನಾನೇ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು 2ಕ್ಕೆ ಹಾಕಿ ಇಡ್ತೀನಿ ಯಾವಾಗಲೂ ಅಷ್ಟೇ. ಇವಾಗ ಎರಡನ್ನೂ ಸೇರಿಸಿ ಒಂದರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡಬೇಕು. ಹಾಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಇವತ್ತು ಕೆಲಸದವ್ರು ಬಂದಿಲ್ಲ, ರಜಾ ಅಂತೆ ಸಂಡೇ. ಏನಕ್ಕೆ ಅಂದರೆ ಇವತ್ತು ಟ್ರೈನ್ ಇಲ್ಲ ಅಂತೆ. ಟ್ರೈನ್ ಇದ್ದಿದ್ರೆ ಅವರು ಟ್ರೈನಲ್ಲಿ ಬರ್ತಾರೆ, ಟ್ರೈನಲ್ಲಿ ಬಂದು ಆಮೇಲೆ ಇಲ್ಲಿಗೆ ಬರೋದಲ್ವ. ಅದರಿಂದ ಇವತ್ತು ಟ್ರೈನ್ ಇಲ್ಲದೆ ಇರೋ ಕಾರಣ
ರಜಾ ಹಾಕಿದ್ದಾರೆ. ಟ್ರೈನ್ ಏನಾದರೂ ಇತ್ತು ಅಂದಿದ್ರೆ ಇವತ್ತು ಕೂಡ ಬಂದು ಕೆಲಸ ಮುಗಿಸ್ತಾಯಿದ್ರು. ಅದಕ್ಕೆ ನಾನು ಇವತ್ತು ಬಟ್ಟೆ ಎಲ್ಲ ವಾಶ್ ಮಾಡಿಬಿಡೋಣ, ಇನ್ನು ಮತ್ತೇನು ಫುಲ್ ಕಂಪ್ಲೀಟ್ ಆಗೋ ತನಕ ವಾಶ್ ಮಾಡೋದೇನು ಬೇಡ ಅಂತ ಅಂದ್ಕೊಂಡು ಈಗ ನೆನೆಸ್ಬೇಕು ಬಟ್ಟೆಗಳನ್ನ. ಇವತ್ತೇ ಯಾಕೆ ನೆನೆಸ್ತಾ ಇದ್ದೀನಿ ಅಂದರೆ, ಒಳಗಡೆ ಹಾಕ್ತೀನಲ್ಲ ಅಲ್ಲಿ ಮೇಲೆ, ಅದರಿಂದ ಏನಾಗುತ್ತೆ ಸಿಮೆಂಟ್ ಎಲ್ಲ ಸುರಿದು ಮಿಕ್ಸ್ ಮಾಡ್ತಲ್ಲ, ಅವಾಗ ಅದ್ರದ್ದು ಡಸ್ಟ್ ಎಲ್ಲ ಬಂದು ಬಟ್ಟೆ ಮೇಲೆಲ್ಲ ಕುತ್ಕೊಬಿಡುತ್ತೆ. ಅದಕ್ಕೆ ಒಂದು 4 ಡೇಸಿಂದ ಹೋಗದೇ ಇಲ್ಲ. ಬುಧವಾರ ಹೋಗ್ದಿದ್ದೆ, ಅವತ್ತು ಬಂದಿಲ್ಲವಲ್ಲ, ಅವತ್ತು ಹೋಗ್ದಿದ್ದೆ. ಅದು ಬಿಟ್ಟರೆ ಮತ್ತೆ ಬಟ್ಟೆ ವಾಶ್ ಮಾಡಿಲ್ಲ. ಅದಕ್ಕೆ ಇವತ್ತು ವಾಶ್ ಮಾಡಿಬಿಟ್ಟು ಹೊರಗಡೆ ಹಾಕ್ಬಿಟ್ಟೆ, ಅವಾಗ ಬಿಸಿಲಲ್ಲಿ ಒಣಗೋಗುತ್ತೆ ಅಂತೇಳಿ. ಇವಾಗ ನೆನೆಸ್ಬೇಕು, ಇನ್ನೂ ನೆನೆಸಿಲ್ಲ. ಅವ್ರು ಹೇಳ್ತಾಯಿದ್ರು, ಸರ್ ಇವತ್ತು ಟ್ರೈನ್ ಇದ್ದಿದ್ರೆ ಬರ್ತಿದ್ವಿ, ಟ್ರೈನ್ ಇಲ್ಲ ಅಂತ. ಅದಕ್ಕೆ ಸರಿ ಆಯಿತು, ನಾಳೆನೇ ಬನ್ನಿ ಪರವಾಗಿಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಇನ್ನೊಂದೇನೆಂದರೆ, ಅವ್ರು ಹೇಳಿದ್ದೇನೆಂದರೆ 4 ಡೇಸ್ ಒಳಗಡೆ ಮುಗ್ದೋಗುತ್ತೆ ಅಂತೇಳಿ. ಏನಂದರೆ ಒಂದಿನ ಬಂದು ಎಲ್ಲ ಹೊಡೆದು ಬಿಡ್ತೀವಿ, ಒಂದಿನ ಬಂದು ಫುಲ್ಲು ಸಿಮೆಂಟೆಲ್ಲ ಹಾಕ್ಬಿಟ್ಟು, ಅಂದರೆ ಏನೋ ಹೇಳ್ತಾರೆ ಮೋಲ್ಡ್ ಹಾಕ್ಬಿಡ್ತೀವಿ ಅಂತ ಹೇಳಿದರು. ಅಂದರೆ ಚುರ್ಕಿನ ನೋಡಿದರೆ ಇವಾಗ ಎಷ್ಟು ದಿನ ಆಯಿತು, ಮಂಗಳವಾರಕ್ಕೆ 1 ವಾರ ಆಗುತ್ತೆ. ಇನ್ನೂ ನನ್ನ ಪ್ರಕಾರ 3-4 ಡೇಸ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಲ್ಲಿ ಅವ್ರು ಹೇಳ್ಬೇಕಾದ್ರೆ ಆಗ ಹೇಳೋದು 3-4 ದಿನದಲ್ಲಿ ಮುಗಿಯುತ್ತೆ ಅಂತೇಳಿ. ಅದು 3-4 ದಿನನೇ ಡಬ್ಬಲ್ ಅಂದ್ಕೊಳ್ಳಿ. 4 ದಿನ ಹೋಗಿ 8 ದಿನ ಆಗ್ಬೋದು, 8 ದಿನ ಹೋಗಿ 15 ದಿನ ಆಗ್ಬೋದು, ಆ ಥರ. ಅದಕ್ಕೆ ಬಂದಿಲ್ಲ. ಹಾಗೆ ನೀರು ಮೇಲೆ ಏನಿದೆ, ಆ ನೀರು ಹಾಕಿದರೆ ನೀರು ನೀಟಾಗಿ ವಾಟೆ ಕೊಟ್ಟಿರ್ತಾರೆ ನೋಡಿ, ನೀರು ಹೋಗೋದಕ್ಕೆ ಅಂತೇಳಿ, ಅಲ್ಲಿ ಹೋಗುತ್ತಾ ಅಂತೇಳಿ ವಿಡಿಯೋ ಕಾಲ್ ಮಾಡಿ ತೋರಿಸಿ ಸರ್, ಯಾಕೆಂದರೆ ಸರಿ ಹೋಗಿಲ್ಲ ಅಂದರೆ ಮತ್ತೆ ನಾವು ಅದನ್ನ ರಿಪೇರಿ ಮಾಡಬೇಕಲ್ವ, ಅದಕ್ಕೆ ಅಂತ ಹೇಳಿದರು. ಅದಕ್ಕೆ ಮಾಮ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾಯಿದ್ರು. ನಾನು ಹಾಗೆ ನೀರು ಹಾಕ್ತಾಯಿದ್ದೆ. ಹೋಗುತ್ತೆ ನೀಟಾಗಿ, ಎಲ್ಲೂ ನೀರೇನು ನಿಲ್ಲಲ್ಲ, ಹೊಟ್ಟೋಗ್ಬಿಡುತ್ತೆ. ನೋಡೋಣ, ಅರ್ಧಷ್ಟು ಚೆನ್ನಾಗೇ ಮಾಡಿದ್ದಾರೆ. ಮೇಲೆಲ್ಲ ನೀರು ಹಾಕಿ ಬಂದಿದ್ದೀನಿ. ಇನ್ನು ನಾಳೆ ಬಂದು ಫಿನಿಷ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮೇಲೆ ಇನ್ನು ಸಂಪ್ ಕೆಲಸ ಮಾಡಬೇಕಷ್ಟೆ. ಓಕೆ, ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಮಧ್ಯಾಹ್ನಕ್ಕೆ ಚಿಕನ್ ಪಲಾವ್ ಮಾಡೋಣ ಅಂಥೇಳಿ ನೆನೆಸಿ ಇಟ್ಟಿದ್ದೀನಿ. ನಿನ್ನೆನೇ ಚಿಕನ್ ತೊಳೆದಾಗನೇ ಒಂದು ಸ್ವಲ್ಪ ಚಿಕನನ್ನೆಲ್ಲ ತೆಗೆದು ನೆನೆಸಿ ಉಪ್ಪು ಖಾರ ಪ್ರತಿಯೊಂದು ಹಾಕಿ ನೆನೆಸಿಟ್ಟಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಪುದೀನ ಸೊಪ್ಪಿಕ್ಕಿತ್ತು, ಅದನ್ನು ತರಕ್ಕೆ ಕಳಿಸಿದ್ದೀನಿ ಕೌಶಿನ. ಹಾಗೆ ನೋಡಿ, ಇಡ್ಲಿ ಪಾತ್ರೆಗಳು ಚೆನ್ನಾಗಿ ನೆನಿಬೇಕು, ಅದಕ್ಕೆ ಅದನ್ನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ. ಮತ್ತು ಏನಂದರೆ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಪಾತ್ರೆಗಳೆಲ್ಲ ಜೋಡಿಸ್ಬೇಕು. ಹಾಗೆ ಟೈಮ್ ಬಂದು 12:20 ಆಗ್ತಾಯಿದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪಲಾವ್ ಈಗ ಮಾಡಲ್ಲ, ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಆಮೇಲೆ ಪಲಾವ್ ಎಲ್ಲ ಮಾಡೋಣ ಅಂತ. ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿದ್ರೆ ಆರಾಮಾಗಿ ಪಲಾವ್ ಮಾಡ್ತೀನಿ. ಹಾಗೆ ಪುದೀನ ಸೊಪ್ಪಿರಲಿಲ್ಲ, ಕಳಿಸಿದ್ದೀನಿ. ಹಾಗೆ ಈ ಫ್ಲಾಸ್ಕನ್ನು ಮೇಲೆ ಕೆಲಸದವರಿಗೆ ಕೊಡ್ತಾಯಿದ್ದೆ. ಇವಾಗ ಇದನ್ನು ನೀಟಾಗಿ ತೊಳೆದು ಅವ್ರಿಗೆ ಕೊಡಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಫ್ಲಾಸ್ಕ್ ಒಳಗಡೆ ಚೆನ್ನಾಗಿ ಈ ಥರ ಮಾಡಿಬಿಟ್ಟು ನೀರನ್ನೆಲ್ಲ ಚೆಲ್ಲಿ ಏನು ಮಾಡ್ತಾಯಿದ್ದೆ ಅಂದರೆ ಟೀ ಎಲ್ಲ ಹಾಕ್ಕೊಡ್ತಾಯಿದ್ದೆ. ಇವಾಗ ಮತ್ತೆ ಇವತ್ತು ಅದೇ ಥರ ಮಾಡಿಬಿಟ್ಟು ಇಟ್ಟಿದ್ದೀನಿ. ಯಾಕೆಂದರೆ ಇವತ್ತು ಬಂದಿಲ್ಲ ಅಲ್ಲ ಅವರು, ನಾಳೆ ಬರ್ತಾರೆ. ಅದಕ್ಕೆ ತೊಳೆದು ಇಟ್ಬಿಟ್ಟು ನಾಳೆ ಮತ್ತೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕುಲುಕ್ಬಿಟ್ಟು ಚೆಲ್ಬಿಟ್ಟು ಮತ್ತೆ ಟೀ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ಹಾಗೆ ಇನ್ನೊಂದೇನೆಂದರೆ, ಈ ಫ್ಲಾಸ್ಕು ತಂದಿದ್ದು ಯಾವಾಗನೇ ನಾವು ಈ ಮನೆಗೆ ಬಂದಾಗ, ಅವಾಗ ಕೌಶಿ ಚಿಕ್ಕ ಮಗು, ಅಂದರೆ 11 ತಿಂಗಳು ಮಗು ಅಲ್ಲ, ಅವಾಗ ಅವನು ಜಾಸ್ತಿ ಬಾಟಲ್ ಹಾಲುಗಳನ್ನ ಕುಡಿತಾ ಇದ್ದವನು. ಆವಾಗ ಮೊನ್ನಮ್ಮ ಅವನಿಗೆ ಕಾಯಿಸಿಟ್ಬಿಟ್ರೆ ಯಾವಾಗ ಬೇಕು ಅಂದರೆ ಅವಾಗ ಬಾಟಲ್ಗೆ ಹಾಕ್ಕೊಡ್ಬೋದು ಅಂತೇಳಿ ತಂದಿದ್ರು ಅಷ್ಟೇ. ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಹಾಗೆ ಎತ್ತಿಟ್ಬಿಟ್ಟಿದ್ದೆ ನೋಡಿ. ಅದು ಇವಾಗ ಯೂಸಿಗೆ ಬರ್ತಾ ಇದೆ. ಅವನು ಅವಾಗೆಲ್ಲ ಮಕ್ಕಳೇ ಅಷ್ಟು, ಅವನು ಅಂತಲ್ಲ ಯಾವುದೇ ಮಕ್ಕಳಾದರೂ ಅಷ್ಟೇ, ಅವನು ಜಾಸ್ತಿ ಚಿಪ್ಸು ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾ ಇದ್ದ. ಅಂದರೆ ಇಷ್ಟಪಟ್ಟು ತಿಂತಾ ಇದ್ದ. ಚೆನ್ನಾಗಿ ತಿನ್ನೋದಂತ ಇಷ್ಟಪಟ್ಟು ತಿಂತಾ ಇದ್ದ. ಮತ್ತು ಈ ಊಟ ಅಂದರೆ ಫುಡ್ಡು, ಅನ್ನ ಇರ್ಬೋದು ಮತ್ತು ಮಾಲ್ಟು ಈ ಥರದ್ದೆಲ್ಲ ಕೊಡ್ತಿದ್ದೆ, ಆದ್ರೂ ಅದು ಸರಿಯಾಗಿ ಕುಡಿತಾ ಇರಲಿಲ್ಲ, ತಿಂತಾ ಇರಲಿಲ್ಲ. ಮತ್ತು ಹಾಲನ್ನ ಇಷ್ಟಪಟ್ಟು ಕುಡಿತಾ ಇದ್ದ. ಅವಾಗ ಏನು ಮಾಡ್ತಾಯಿದ್ವಿ, ಈ ಥರ ಬಾಟ್ಲಿಗೆ ಹಾಕಿ
ಕೊಟ್ಬಿಟ್ರೆ ಹಾಲು ಕುಡಿದ್ಬಿಡ್ತಾ ಇದ್ದ. ಆ ಥರ ಮಾಡ್ತಾಯಿದ್ದು. ಅದಕ್ಕೆ ಮೊನ್ನೆ ಈ ಫ್ಲಾಸ್ಕ್ ಎಲ್ಲ ತೊಗೊಂಡ್ರು, ಅದೇ ಯೂಸ್ ಮಾಡಿರಲಿಲ್ಲ ಅಷ್ಟೇ. ಎಲ್ಲ ಮಕ್ಳುಗಳು ಅಷ್ಟೇ, ಚಿಕ್ಕವರಿದ್ದಾಗ ಈ ಕುರುಕ್ ತಿಂಡಿ ಅಂತ ಏನು ಹೇಳ್ತೀವಿ, ಅಂಗಡಿಯಲ್ಲಿ ಚಿಪ್ಸು ಆಮೇಲೆ ಕುರ್ಕುರೆ ಈ ಥರದ್ದೆಲ್ಲ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆದರೆ ಮನೇಲಿ ಮಾಡಿರುವಂಥದ್ದು ಅನ್ನ ಇರ್ಬೋದು, ಮಕ್ಕಳಿಗೆ ಅಂತ ನಾವು ಬೇಳೆ ಮತ್ತು ಅನ್ನ ಎಲ್ಲ ಅಕ್ಕಿ ಬೇಯಿಸಿ ಅದದು ಒಂದು ಸ್ವಲ್ಪ ದಾಲ್ ಥರ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಪೆಪ್ಪರು ತುಪ್ಪ ಎಲ್ಲ ಹಾಕ್ಕೊಟ್ರೆ ತಿನ್ನೋದೆಲ್ಲ ಎಷ್ಟು ಟೇಸ್ಟ್ ಇರುತ್ತೆ ಅದು. ಆದರೆ ಅದನ್ನು ಮಕ್ಕಳು ತಿನ್ನಲ್ಲ. ಆ ಅಂಗಡೀಲಿ ಇನ್ನೂ ನಮ್ಮಮ್ಮ ಮನೆಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಅಂಗಡಿ ಇದೆ ಅಮ್ಮ ಮನೆ ಮುಂದೆನೆ, ಅಲ್ಲಿ ಏನೋ ಡಿಫ್ರೆಂಟ್ ಆಗಿರೋ ಚಿಪ್ಸ್ಗಳು ಏನೆಲ್ಲ ಸಿಗುತ್ತೆ. ಅದನ್ನು ನಮ್ಮ ಕೌಶಿ ಈಗಲೂ ಹೋದ್ರೂ ಆ ಹುಣ್ಸೆ ಹಣ್ಣೆಲ್ಲ ಬರುತ್ತೆ ನೋಡಿ, ಒಂದು ಕಡ್ಡಿಯೆಲ್ಲ ಹಾಕಿ ಕೊಟ್ಟಿರ್ತಾರೆ ಆ ಥರದ್ದು. ಆಮೇಲೆ ಕುರ್ಕುರೆ ಎಲ್ಲ ಅದು ಏನು ಬರುತ್ತೆ, ಅದು ಗೋಟಿ ಥರನೇ ಇರುತ್ತೆ. ಅದು ಗೋಟಿ ಅಲ್ಲ, ಅದು ಸರ್ಕಲ್ ಶೇಪ್ ಇರುತ್ತೆ, ಅದು ಕಲರ್ ಇರುತ್ತೆ. ಅದು ₹1 ಇಷ್ಟು ಇರುತ್ತೆ, ಒಂದು ಚಿಕ್ಕ ಪ್ಯಾಕೆಟಲ್ಲಿ ಮಾಡಿರ್ತಾರೆ. ಆ ಥರದ್ದೆಲ್ಲ ತಂದು ತಿನ್ನೋದು ಮಕ್ಕಳು. ಅಂದರೆ ಟೇಸ್ಟ್ ಇರುತ್ತೆ ಮಾತ್ರ. ನಾವು ತಿಂತೀವಲ್ಲ ಯಾವಾಗಲಾದ್ರು, ಮಕ್ಕಳು ತಿನ್ಬೇಕಾದ್ರೆ ಒಂದು ಏನಂದರೆ ಆ ಗೋಟಿ ಥರದ್ದೆಲ್ಲ ಎತ್ಕೊಂಡು ತಿಂತೀವಲ್ಲ, ಅದು ಟೇಸ್ಟ್ ಇರುತ್ತೆ. ಅದಕ್ಕೆ ಮಕ್ಕಳು ಕೂಡ ತಿನ್ನೋದು. ಗೋಟಿ ಅವಾಗೆಲ್ಲ ಎಷ್ಟು ಗೋಟಿ ಕೇಳಿದ್ದೀರಲ್ಲ, ಬೋಟಿ ಅಲ್ಲ ಗೋಟಿ ಅದು ಒಂದೊಂದು ಇಷ್ಟು ಉದ್ದ ಬರ್ತಾ ಇತ್ತು. ಇವಾಗೆಲ್ಲ ಒಂದು ಇಷ್ಟೇ ಉದ್ದ ಚಿಕ್ಕದು ಬಂದ್ಬಿಟ್ಟಿದೆ, ಅಂದರೆ ಲೆಂತ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಾಗೆ ಪಾರ್ಲೇಜಿ ಬಿಸ್ಕೆಟು ಅಷ್ಟೇ ಇಷ್ಟು ಉದ್ದ ಇರ್ತಾಯಿತ್ತು, ಇವಾಗ ಚಿಕ್ಕದು ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ಅಷ್ಟೇ, ಅವಾಗೆಲ್ಲ ಲೆಂತ್ ಇರೋದೆಲ್ಲ ಇವಾಗ ಸ್ಮಾಲ್ ಸೈಜಲ್ಲಿ ಮಾಡಿಬಿಟ್ಟಿದ್ದಾರೆ. ನಾವಿವಾಗೆಲ್ಲ ಗೋಟಿ 10 ಪೈಸೆ ತೊಗೊಂಡೋಗ್ಬಿಟ್ಟು ಗೋಟಿ ತೊಗೊಳ್ಳೋದು, ಈ ಬೆರಳುಗಳಿಗೆಲ್ಲ ಹಾಕೊಬಿಡೋದು, ಹಂಗೆ ಹಾಕ್ಕೊಂಡು ಹಿಂಗೆ ತಿನ್ನೋದು. ಇವಾಗಲೂ ಇದೆ, ಆದರೆ ಚಿಕ್ಕ ಸೈಜು, ತುಂಬ ಲಾಂಗ್ ಇಲ್ಲ. ಅವಾಗೆಲ್ಲ ತುಂಬ ಉದ್ದ ಇರ್ತಿತ್ತು ಗೋಟಿ ಎಲ್ಲ, ಚೆನ್ನಾಗಿರ್ತಾಯಿತ್ತು. ಹಾಗೆ ಮಕ್ಕಳಿಗೆ ಮನೆ ಫುಡ್ಗಿನ ಈ ಥರ ಅಂಗಡಿಯಲ್ಲಿ, ಆಮೇಲೆ ಕಲ್ ಜಾಮೂನ್ ಅಂತ ಬರ್ತಾಯಿತ್ತು, ನಿಮಗೆ ಗೊತ್ತಾ ಏನೋ ಗೊತ್ತಿಲ್ಲ, ಪಿಂಕ್ ಕಲರು ಗಟ್ಟಿ ಇರ್ತಾಯಿತ್ತು, ಮೇಲೆ ಸಕ್ಕರೆ ಪೌಡರ್ ಎಲ್ಲ ಉದುರಿಸ್ತಾಯಿದ್ರು. ಅದು ತುಂಬ ಚೆನ್ನಾಗಿರ್ತಾಯಿತ್ತು. ಆವಾಗ 4 ಆಣೆ ಅನ್ಸುತ್ತೆ, ಅದು ಒಂದು ನೆನಪಿಲ್ಲ ನನಗೆ. ಅದೆಲ್ಲ ತಂದು ತಿಂತಾಯಿದ್ವಿ. ಇವಾಗಲೂ ಸಿಗುತ್ತಂತೆ, ನನಗೆ ಗೊತ್ತಿಲ್ಲ. ಆ ಥರ ಮಕ್ಕಳಿಗೆ ಅಂಗಡಿ ಫುಡ್ಡೇ ಜಾಸ್ತಿ ಇಷ್ಟಪಡ್ತಾರೆ. ಮನೇಲಿ ನೀವು ಎಷ್ಟೇ ತುಪ್ಪ ಹಾಕಿ ಬೆಣ್ಣೆ ಹಾಕಿ ಏನೆಲ್ಲ ಮಾಡಿ ನನ್ನ ಮಗನಿಗೆ ಅಥವಾ ನನ್ನ ಮಕ್ಕಳಿಗೆ ಒಳ್ಳೆ ಫುಡ್ ತಿನ್ನಿಸ್ಬೇಕು ಅಂತ ಮಾಡಿ ಅದು ತಿನ್ನೋದೇ ಇಲ್ಲ. ಬೇಕಾದರೆ ಅಲ್ಲಿ ₹1 ಈ ಸಣ್ಣದೇನಾದ್ರು ತಿನ್ನುವಂಥ ಸಿಕ್ಕಿದ್ರೂ ಅದನ್ನು ಇಷ್ಟಪಟ್ಟು ತಿಂತಾರೆ ಹೊರತು ಇದನ್ನು ಯಾವತ್ತೂ ಇಷ್ಟಪಟ್ಟು ತಿನ್ನೋದಿಲ್ಲ. ನಮ್ಮ ಮಕ್ಕಳು ಅಂದರೆ ನಮ್ಮ ನಾರ್ಮಲ್ಲಾಗಿ ಕಾಮನ್ನಾಗಿ ಎಲ್ಲರ ಮಕ್ಕಳು ಹಾಗೇನೆ. ಆದರೆ ಡಾಕ್ಟರ್ ಹತ್ರ ಒಂದ್ಸರಿ ಹೋಗಿದ್ವಿ, ಅವರು ಹೇಳ್ತಾಯಿದ್ರು, ನಾವು ಅಂದ್ಕೊಂಡಿದ್ವಿ ನಾವು ಮಾತ್ರ ಹೀಗೆ ಅಲ್ಲಿ ಅಂಗಡಿಯಲ್ಲೆಲ್ಲ ಸಿಗೋದನ್ನ ಕೊಡಿಸ್ಬಿಡ್ತೀವಿ ಅಂತ. ಒಂದ್ಸರಿ ಕೌಶಿಗೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ವಿ, ಅಂದರೆ ಹಾಸ್ಪಿಟ್ಲಿಗೆ ಹೀಗೆ ಹುಷಾರಿಲ್ದಿದ್ದಾಗ. ಅವಾಗ ಅವರು ಡಾಕ್ಟರ್ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಈ ಥರ ಫುಡ್ ಕೊಡಿ ಅಂತ. ಅವ್ರು ಡಾಕ್ಟ್ರ್ ಅಲ್ವಾ, ನಾರ್ಮಲಾಗಿ ಹೇಳ್ತಾರೆ. ಅವಾಗ ನಾವು ಮಾತಾಡುವಾಗ, ಹೌದು ಸರ್, ಅವನು ಈ ಥರ ಫುಡ್ ಏನೂ ತಿನ್ನಲ್ಲ, ಮನೇಲಿ ಅಂಗಡಿದು ಚಿಪ್ಸು ಕುರ್ಕುರಿ ಈ ಥರದನ್ನ ಇಷ್ಟಪಟ್ಟು ತಿಂತಾನೆ, ಮನೇಲಿ ನಾವು ಎಷ್ಟೇ ತುಪ್ಪ ಹಾಕಿ ಬೆಣ್ಣೆ ಹಾಕಿ ಏನು ಮಾಡಿದ್ರು ತಿನ್ನಲ್ಲ ಸರ್ ಅಂತ ಹೇಳಿದ್ದೆ ನಾನು. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಈ ಮಗುವಲ್ಲ, ಸಾಮಾನ್ಯವಾಗಿ ಎಲ್ಲರೂ ಮಕ್ಕಳನ್ನೆಲ್ಲ ಹಂಗಂತ ಇರ್ತಾರೆ. ನಾವೂ ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ. ನನಗೊಬ್ಬ ಮಗು ಇದೆ, ಆ ಮಗುನೂ ಅಷ್ಟೇ, ಮನೇಲಿ ಏನು ಮಾಡಿದ್ರು ತಿನ್ನೋದಿಲ್ಲ. ಈ ಚಿಪ್ಸು ಈ ಅಂಗಡಿ ಫುಡ್ ಏನೆಲ್ಲ ಇರುತ್ತೆ ಅದನ್ನು ಇಷ್ಟಪಟ್ಟು ತಿಂತಾರೆ. ನಾವು ಏನು ಮಾಡೋದು, ನಾವು ನಿಮ್ಗೆ ಹೇಳ್ತೀವಿ, ನಮ್ಮ ಮಕ್ಕಳೇ ತಿನ್ನಲ್ಲ. ನಾವು ಹೇಳ್ತೀವಿ, ನಾವು ಡಾಕ್ಟ್ರಾಗಿ ಇದನ್ನು ಕೊಡಬೇಡಿ, ಅದು ಒಳ್ಳೆ ಫುಡ್ಡಲ್ಲ, ಮನೇಲೇ ಮಾಡಿಕೊಡಿ ಅಂತ ಹೇಳ್ತೀವಿ. ಅದು ನಮ್ಮ ಮಕ್ಕಳೇ ಆ ಥರ ಮನೇಲಿ ಮಾಡಿರೋದನ್ನು ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ರು. ನಾವು ಹೇಳಲೇಬೇಕು ಡಾಕ್ಟ್ರಾಗಿ, ಈ ಥರ ಕೊಡಿ, ಒಳ್ಳೆ ಫುಡ್ ಕೊಡಿ ಅಂತ. ನಮ್ಮ ಮಕ್ಕಳೇ ಕೇಳಲ್ವಲ್ಲ, ಏನು ಮಾಡೋದು. ಅವು ಅಷ್ಟೇ, ಒಳ್ಳೆ ಫುಡ್ಡು, ಫ್ರೂಟ್ಸ್ ಇರ್ಬೋದು, ಒಂದು ಏನಾದರೂ ಮನೇಲಿ ರಾಗಿ ಸರಿ ಈ ಥರದ್ದೆಲ್ಲ ಮಾಡಿಕೊಟ್ರೆ ಅದೆಲ್ಲ ಹೆಲ್ತಿಗೆ ಒಳ್ಳೇದು ಅಂತೇಳಿ ಮಾಡಿಕೊಟ್ರೆ ಅದನ್ನೇನು ಇಷ್ಟಪಡಲ್ಲ. ಬೇಕಾದ್ರೆ ಒಂದು ಪ್ಯಾಕೆಟ್ ಚಿಪ್ಸ್ ತಂದು ಕೊಟ್ಬಿಟ್ಟು ತಂದು ಇಟ್ಬಿಡಿ ಅವ್ರ ಮುಂದೆ, ನೀವು ಹೇಳೋದೇ ಬೇಡ, ತೊಗೊಂಡು ಎತ್ಕೊಂಡು ತಿಂತಾ ಇರ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಮ ಮಕ್ಕಳು ಅಷ್ಟೇ ಅಂತ. ಎಲ್ಲರ ಮಕ್ಕಳು ಅಷ್ಟೇ, ಡಾಕ್ಟ್ರ್ ಮಕ್ಳು ಇರ್ಬೋದು, ಇಂಜಿನಿಯರ್ ಮಕ್ಳು ಇರ್ಬೋದು, ಎಲ್ಲರ ಮಕ್ಕಳು ಅಷ್ಟೇ. ನಾವು ಅಂದ್ಕೊಂಡಿರ್ತೀವಿ ಅವರು ಡಾಕ್ಟ್ರ್ ಅಲ್ವಾ, ಅವ್ರಿಗೆ ಹೆಲ್ತ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ತುಂಬ ಗೊತ್ತಿರುತ್ತೆ, ಅದಕ್ಕೋಸ್ಕರ ಅವರು ಈ ಥರದ್ದೆಲ್ಲ ಅವ್ರ ಮಕ್ಳಿಗೆ ಕೊಡಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಅದು ತಪ್ಪು. ಎಲ್ಲರ ಮಕ್ಕಳು ಕೂಡ ಒಂದೇ. ಓಕೆ,
ಇದು ಬಂದು ಎಲ್ಲ ಕೆಲಸ ಮುಗಿಸಿದ ಮೇಲೆ ಪಲಾವ್ಗೆ ಅಂತೇಳಿ ರೆಡಿ ಮಾಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಟೀ ಮಾಡಿಬಿಡೋಣ ಅಂತೇಳಿ ಟೀ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಸಾರಿ ಟೀ ಇದು ಅಂದರೆ 2 ಗಂಟೆ 2:30 ಮೇಲೆ ಇದು ಟೀ. ಟೀ ಎಲ್ಲ ಕುಡಿದ್ಬಿಟ್ರೆ ಆಮೇಲೆ ನನಗೆ ಪಲಾವ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇಲ್ಲಂದ್ರೆ ಮಾಡ್ತಾ ಇರಬೇಕಾದ್ರೆ ಟೀ ಕೊಡು ಅಂತ ಕೇಳ್ತಾರೆ. ಆದ್ದರಿಂದ ಫಸ್ಟು ಟೀ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಪಲಾವ್ ಮಾಡಿದಾಗೆಲ್ಲ ಏನಂದರೆ ಮೊಟ್ಟೆ ಇರಲೇಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಫಸ್ಟು ಮೊಟ್ಟೆನ ಏನಕ್ಕೆ ಯೂಸ್ ಮಾಡ್ತಾಯಿದ್ದೆ ಅಂದರೆ ಚಿಕನ್ ಒಂದು 4-5 ಪೀಸ್ ಹಾಕ್ತಾಯಿದ್ದೆ, 3 ಜನಕ್ಕಲ್ವ ಪಲಾವು, ಅದರಿಂದ ಅದ್ರ ಜೊತೆಗೆ ಒಂದೊಂದು ಮೊಟ್ಟೆ ಹಾಕೋಣ ಅಂತೇಳಿ ಮೊಟ್ಟೆನ ಹಾಕ್ಕೊಂಡು ಪಲಾವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಏನಾಯಿತು ಅಂದರೆ ಅದೇ ಕಂಟಿನ್ಯೂ ಆಗೋಯಿತು. ಇವಾಗ ಚಿಕನ್ ಜಾಸ್ತಿ ಪೀಸ್ ಹಾಕಿ ಪಲಾವ್ ಮಾಡಿದ್ರೂ ಮೊಟ್ಟೆ ಹಾಕಿಲ್ಲ ಅಂದರೆ ಕೇಳ್ತಾರೆ, ಯಾಕೆ ಮೊಟ್ಟೆ ಹಾಕಿಲ್ಲ ಪಲಾವ್ಗೆ ಅಂತ ಹೇಳಿ. ಅದಕ್ಕೋಸ್ಕರ ಇವಾಗ ಅದು ಅಭ್ಯಾಸ ಆಗಿಬಿಟ್ಟಿದೆ. ಪಲಾವ್ ಮಾಡಿದ್ರೆ ಮಟನ್ ಪಲಾವ್ ಆದರೂ ಮಾಡಿ, ನೀವು ಚಿಕನ್ ಪಲಾವ್ ಆದರೂ ಮಾಡಿ, ಅದಕ್ಕೆ ಮೊಟ್ಟೆ ಇರಲೇಬೇಕು. ಹಾಕಿಲ್ಲ ಅಂದರೆ ಕೌಶಿನೂ ಕೂಡ ಕೇಳ್ತಾನೆ, ಯಾಕಮ್ಮ ಇವತ್ತು ಮೊಟ್ಟೆನೇ ಹಾಕಿಲ್ವಲ್ಲ ಅಂಥೇಳಿ. ಅದಕ್ಕೆ ನಾನು ಹೇಳ್ತೀನಿ, ಚಿಕನು ಜಾಸ್ತಿ ಇದೆ ಅಲ್ವಾ, ಅದಕ್ಕೆ ಹಾಕಿಲ್ಲ ಅಂದರೆ, ಆದರೂ ಒಂದೊಂದು ಮೊಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಕೇಳ್ತಾರೆ. ಅದಕ್ಕೆ ಇವಾಗ ಮೊಟ್ಟೆ ಹಾಕ್ತೀನಿ. ಹಾಗೆ ಅದ್ರ ಜೊತೆಗೆ ಇಲ್ಲಿ ಸೋಯಾ ಇತ್ತು, ಅದನ್ನು ಕೂಡ ಹಾಕೋಣ ಅಂತೇಳ್ಬಿಟ್ಟು ನೆನೆಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನ ಪಲಾವೆಲ್ಲ ತಿಂದ್ಕೊಂಡಾದಮೇಲೆ ಇದು ಬಂದು ಸಂಜೆ ಒಂದು ಎಷ್ಟು ಗಂಟೆ, 7 ಗಂಟೆ ಇರ್ಬೋದು. ಇದೇನಂದರೆ ಈ ಬೆಕ್ಕು ನಮಗೆ ಕೈಯಲ್ಲಿ ಸಿಗೋದ್ರಿಂದ ಅದನ್ನು ತುಂಬ ಆಟ ಆಡಿಸೋದು, ಎತ್ಕೊಳ್ಳೋದು. ಅದಕ್ಕೆ ಹತ್ರ ಹೋಗ್ಬಿಟ್ಟು ಮುತ್ತು ಕೊಡೋಕ್ಕೆ ಹೋದರೆ ಅದಕ್ಕೆ ಇಷ್ಟ ಆಗೋಲ್ಲ, ಒಂಥರ ಕಿರ್ಚ್ಕೊಳ್ಳುತ್ತೆ ಮೈ ಅಂತ ಹೇಳಿ, ಆ ಥರ ಎಲ್ಲ ಮಾಡುತ್ತೆ. ಅದಕ್ಕೆ ಸುಮ್ಮನೆ ಅದ್ರ ಹತ್ರ ಹೋಗೋದು, ಅದು ಸೌಂಡ್ ಮಾಡುತ್ತಲ್ಲ ಮೈ ಅಂತ, ಅದಕ್ಕೆ ಸುಮ್ಮನೆ ಹತ್ರ ಹೋಗಿ ಅದಕ್ಕೆ ಒಂಥರ ಹಿಂಸೆ ಕೊಡೋದು, ಆ ಥರ ಮಾಡೋದು. ಹಾಗೆ ನೋಡಿ ಯಾವ ಥರ ಎದುರ್ಕೊಳ್ತಿದ್ದ. ಹಾಗೆ ಇದು ಮತ್ತೆ ಒಂದು ಸಾರಿ ಸಂಜೆ ಟೀ ಎಲ್ಲ ಮಾಡಿ ಕುಡಿದ್ಬಿಟ್ಟು, ಇದು ಏನಂದರೆ ನಾನ್ ವೆಜ್ ಅಲ್ವಾ, ಚಿಕನ್ನು ಈ ಥರದ್ದೆಲ್ಲ ಮಾಡುವಾಗ ಇದಕ್ಕೆ ಸ್ಮೆಲ್ ಬಂದುಬಿಡುತ್ತೆ. ಎಲ್ಲೇ ಹೊರ್ಗಡೆ ಇದ್ರೂ ಸ್ಮೆಲ್ಲಂತೂ ಬಂದುಬಿಟ್ಟಿರುತ್ತೆ. ಅದಕ್ಕೆ ಬಂದುಬಿಡುತ್ತೆ ಮನೆ ಒಳಗಡೆ. ಇದೊಂದಲ್ಲ, 4 ಬೆಕ್ಕೂ ಹಾಗೇ ಬಂದು ಸುಮ್ಮನೆ ಸೌಂಡ್ ಮಾಡ್ತಾ ಇರೋದು. ನೀವು ಹಾಕೋ ತನಕನೂ ಬಿಡೋದಿಲ್ಲ, ಸುಮ್ಮನೆ ವೈ 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 ಅಂತಲೇ ಇರುತ್ತೆ. ಅದಕ್ಕೇನು ಮಾಡಿಬಿಡೋದು ಅಂದರೆ ಒಂದಷ್ಟು ಎತ್ತಿಟ್ಕೊಂಡಿರ್ತೀನಿ. ಈ ಥರ ಸೌಂಡ್ ಮಾಡಿದಾಗ ಹಾಕ್ಬಿಟ್ರೆ ಹೊರ್ಗಡೆ ತಿಂದ್ಬಿಟ್ಟು ಆಮೇಲೆ ಬಂದುಬಿಟ್ಟು ಏನು ಮಾಡುತ್ತೆ, ಎಲ್ಲ ಮಲ್ಕೊಳ್ಳುತ್ತೆ. ಇವಾಗ ನೋಡಿ, ಇದು 3 ಮ್ಯಾಟ್ ಮೇಲೆ ಕೂತಿದೆ. ಇದರಲ್ಲಿ 3ರಲ್ಲಿ ಕಪ್ಪುದು ಸ್ವಲ್ಪ ಸಿಗುತ್ತೆ, ಯಾವಾಗಲಾದರೂ ಅಪರೂಪಕ್ಕೆ ಒಂದೊಂದ್ಸಲ ಸಿಗುತ್ತೆ, ಆದರೆ ಏನು ಮಾಡಲ್ಲ. 2 ಇದೆಯಲ್ಲ, ಅದಂತೂ ಸಿಗೋದೇ ಇಲ್ಲ, ಯಾವಾಗ್ಲೂ ಹೆದ್ರುಕೊಂಡು ಓಡ್ತಾ ಇರುತ್ತೆ. ಅದಕ್ಕೆ ಫುಲ್ಲು ಭಯ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೋಡಿ, ಸಂಜೆಗೆ ಒಂದಷ್ಟು ಪಲಾವಿದೆ, ಅಂದರೆ ಸ್ವಲ್ಪನೇ ಪಲಾವಿದೆ, ಸಾಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಅನ್ನ ಮತ್ತು ಮುದ್ದೆ ಮಾಡಿದ್ರೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.